dick in the mouth, I better. ಹೇ ಗಾಯ್ಸ್, ಹೋಲ್ಡ್ ಆನ್. ಈ ವಿಡಿಯೋ 30 ನಿಮಿಷ ಹತ್ರ ಇರುತ್ತೆ. ಕಾರಣ ಅಷ್ಟೇ, ಈ ಒಂದೇ ವಿಡಿಯೋದಲ್ಲಿ ನವೆಂಬರ್ 3, 4, 5 ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ಆಗಿರೋದನ್ನ ಕವರ್ ಮಾಡಿರ್ತೀನಿ. ಅದರಿಂದ ಡ್ಯೂರೇಷನ್ ಲೆಂತ್ ಇರುತ್ತೆ. ವಿಡಿಯೋ ಅಂತೂ 100% ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಫುಲ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಥ್ಯಾಂಕ್ ಯು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಗಸ್ತ್ಯ ವ್ಲಾಗ್ಸ್. ಇವತ್ತಿನ ಡೇಟು ನವೆಂಬರ್ 4, 2023. ನಿನ್ನೆ ನವೆಂಬರ್ 3 ನಮ್ಮದು 5th ಲವ್ ಆ್ಯನಿವರ್ಸರಿ ಪ್ರಕಾರ ಅದು ಸೆಲೆಬ್ರೇಷನ್ ಎಲ್ಲ ಭರತ್ ಮನೇಲಿ ಮಾಡಿದ್ವಿ. ಸೊ ಈ ಜಾಗ ನೋಡಿದ್ರೇ ಗೊತ್ತಾಗುತ್ತೆ ನಾವೆಲ್ಲಿದ್ದೀವಿ ಅಂತ. ಎಸ್, ನೀವು ಹೇಳಿದ್ದು ಕರೆಕ್ಟು, ನಾನು ಅಲ್ಲೇ ಇದ್ದೀನಿ. ಸೊ ಭರತ್ ಗಾಡಿ ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಫುಲ್ ದಿನ ಇದೇ ಒಂದು ಗಾಡಿಯಲ್ಲಿ ಏನು ಎತ್ತ ಅಂತ ನಾನು ಹೋಗ್ತಾ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಪ್ಲ್ಯಾನ್ ಇಷ್ಟೇ, ಇಲ್ಲಿಂದ ಕಾರ್ ತೊಗೊಂಡು ನಮ್ಮ ಅಕ್ಕನ ಪಿಕ್ ಮಾಡಿಕೊಂಡು ಮಲ್ಲೇಶ್ವರಮಲ್ಲಿ ಡ್ರೆಸ್ ನೋಡಿದ್ದೀವಿ. ಆ ಡ್ರೆಸ್ನ ರೆಂಟಿಗೆ ತೊಗೊಂಬರಬೇಕು. ರೆಂಟ್ ತಂದ ಮೇಲೆ ನಮ್ಮ ಮನೆ ಹತ್ರ ನಮ್ಮ ಅಕ್ಕನ ಡ್ರಾಪ್ ಮಾಡಿಬಿಟ್ಟು ನಾನು ಬರೋದು ನಮ್ಮ 3 ಜನ ಅಲ್ಲಿ ಹೆಸರುಘಟ್ಟ ಯಾವುದೋ ಫಾರ್ಮ್ ಐತೆ ಅಂತ ಹೇಳಿದ್ದಾರೆ. ಅಲ್ಲೋಗಿ ಲೊಕೇಶನ್ ನೋಡಬೇಕು. ಆ್ಯಕ್ಚುಲಿ ಇವತ್ತಿನ ಡೇಟು ನವೆಂಬರ್ 4, ಫೋಟೋ ಶೂಟ್ ಇರೋದು ನಾಳೆ ಸಂಡೇ ನವೆಂಬರ್ 5. ಸೊ ನಿನ್ನೆ ಮಾಡಿ ಸೆಲೆಬ್ರೇಷನ್ ಎಲ್ಲ ಹಂಗೆ ಹಾಕ್ತೀನಿ, ಸ್ವಲ್ಪ ನೋಡ್ಕೊಂಬನ್ನಿ. Bawa nih, Tra. Jangan pedok, Sir. ಗಂಟೆ 1:05 ಆಯಿತು ಅಷ್ಟೇ. ಇಲ್ಲಿಂದ ಬಿಟ್ವಿ. ಆ್ಯಕ್ಚುಲಾಗಿ ನಾನು ಕಕಾಶಿಯಲ್ಲೇ ಹೋಗಿ ಮಾಡೋಣ ಅಂತಿದ್ದು ಗೊತ್ತಲ್ಲ. ಭರತ್ ಮನೆಗೆ ಹೋದರೆ ನಾನು ಯಾವತ್ತು ಮತ್ತೆ ಅವತ್ತು ನೈಟಲ್ಲಿ ಸ್ಟೇ ಮಾಡದೆ ಹೋಗಿದ್ದೋ ಇದೇ ಇಲ್ಲ. ಸೊ ಅದೇ ಥರ ನೆನ್ನೆನೂ ಬಿಡಲೇ ಇಲ್ಲ, ಇಲ್ಲೇ ಮಲಗ್ಬಿಟ್ಟು ಹೋಗುವಂತು. ಸೊ ನಮ್ಮ ಅತ್ತೆಯವ್ರು ಇಟ್ಕೊಂಡು ನಿಮ್ಮ ಕಾರ್ ಏನಕ್ಕೆ ಸುಮ್ಮನೆ ಅಲ್ಲಿ ರೆಸ್ಟ್ ಮಾಡಿಬಿಟ್ಟು ಇಲ್ಲಿ ಬಂದು ಡೈರೆಕ್ಟ್ ನಮ್ಮ ಕಾರ್ ತೊಗೊಂಡೋಗಿ. ಯಾಕಂದರೆ ಇಲ್ಲಿಂದ ಈಗ ನಾನು ಇಲ್ಲಿದ್ದೀನಿ, ಇಲ್ಲಿಂದ ನಮ್ಮ ಅಕ್ಕ ಮನೆ ಜಸ್ಟ್ 2 ಕಿಲೋಮೀಟರ್ಸ್ ಅಷ್ಟೇ. ಮನೆಗೆ ಹೋಗಿ ಇಲ್ಲಿಗೆ ಯಾಕೆ ಬರ್ತೀಯಾ, ಸೊ ನಮ್ಮ ಕಾರೇ ತೊಗೊಂಡೋಗ್ಬಿಟ್ಟು ಹೆಂಗಿರು ಸುಮ್ಮನೆ ನಿಂತಿದ್ದೆ, ಸಾಯಂಕಾಲ ತಗೋ ಅಂತ ಹೇಳಿದ್ರು. ಸೊ ಅದೇ ರೀಸನಿಂದ ಇಲ್ಲಿ ಪಾರ್ಕಿಂಗ್ ಒಂದು ಇದುಗುರು ನಂಗೆ ನಿಜ ನೋಡಿ, ಬರೇ ಬಿಲ್ಡಿಂಗ್ ಬೇಸ್ಮೆಂಟಲ್ಲಿ ಪಾರ್ಕಿಂಗ್ ಸ್ಪೇಸ್ ಇದೆ ಇಲ್ಲ ಗೊತ್ತಿಲ್ಲ, ಬರೇ ಕಾಲಮ್ಗಳನ್ನ ಇಟ್ಟಿಕ್ಕೊಳ್ಳೋ. ಅದು ಎಂಟ್ರೆನ್ಸಲ್ಲಂತೂ ತುಂಬ ಅಂದರೆ ತುಂಬ ಕಷ್ಟ. ಫೈನ್, ಅವ್ರ ಕಾರ್ ಈಚೆ ತೆಗೆದು ಕೊಡ್ತಿದ್ದಾರೆ. ಸೊ ಅಷ್ಟೇ, ಇಲ್ಲಿಂದ ನಮ್ಮ ಅಕ್ಕನ ಪಿಕ್ ಮಾಡಿಕೊಂಡು ನೋಡೋಣ. ಸೊ ಇಟ್ಸ್ 1:25 ಆಯಿತು. ಎಲ್ಲರ ಬಂಡೆ ನಮ್ಮ ಅಕ್ಕ ಮನೆ ಹತ್ರ ಬಂದಿದ್ದೀವಿ. ಅವನು ಈಗ ಸ್ಕೂಲಿಂದ ಬಂದ ನಮ್ಮ ಮಚ್ಚ. ಇವ್ರು ನಮ್ಮ ಮಾವನ ಮಕ್ಕಳೇ. ಇವನ ಹೆಸರು ಸುಗನ್ ಅಂತ, ಅವನ ಹೆಸರು ಸಿಬಿ ಪ್ರಿಯನ್ ಅಂತ. ಟೈಮ್ 1:50 ಆಯಿತು ಅಷ್ಟೇ. ಇಲ್ಲಿಂದ ಹೊರಟ್ವಿ. ಜ್ಯೂಸ್ ಏನಾದ್ರೆ ಸ್ಕೂಬಿ. ಸೊ ಅಷ್ಟೇ, ಇಲ್ಲಿಂದ ಡೈರೆಕ್ಟ್ ಮಲ್ಲೇಶ್ವರಂ ಶಾಪ್ ಹತ್ರ ಹೋಗಿ ನಿಮ್ಮನ್ನ ಮೀಟ್ ಆಗ್ತೀನಿ. ಓಕೆ ಗಾಯ್ಸ್, ಮಲ್ಲೇಶ್ವರಂ ಬಂದಾಯಿತು. ಟೈಮ್ 2:45 ಆಯಿತು.
ಸೊ ಆ್ಯಕ್ಚುಲಾಗಿ ವೆಡ್ನೆಸ್ಡೇ ನಾನು ಬರೋದು ಬಂದಿದ್ವಿ ಮೆಟರ್ನಿಟಿಗೆ, ಅದು ಗೌನ್ ಬರುತ್ತಲ್ವ ಪ್ರೆಗ್ನೆಂಟ್ ಲೇಡಿ ಹಾಕೋದಕ್ಕೆ ಕೇಳ್ಕೊಂಡು ಹೋಗೋಕ್ಕೆ. ಅವರು ಸ್ಯಾಟರ್ಡೇ ಅವ್ರನ್ನೇ ಕರ್ಕೊಂಬನ್ನಿ ಅಂದರು, ಅದಕ್ಕೆ ನಮ್ಮ ಅಕ್ಕನ ಕರ್ಕೊಂಬಂದಿದ್ದೀವಿ. ಸೊ ಇದೇ ಶಾಪು ಗೋಲ್ಡನ್ ಗ್ಲ್ಯಾಮ್ ಅಂತ ಮಲ್ಲೇಶ್ವರಮಲ್ಲಿದೆ. Hi guys, subscribe to Agastya Vlogs. ಮಾಡಿ ಇಲ್ಲಿ ಯಾವುದು ಚೆನ್ನಾಗಿಲ್ಲ, ಸೊ ಇಲ್ಲಿಂದ ಹೊರಟ್ವಿ. ಅಷ್ಟೊಂದು ವೆರೈಟಿ ಇಲ್ಲ ಅಂದರು. ಗೈಸ್ ನೋಡಿ, ಈಗ ನಾವು ಸಂಭ್ರಮ ಹತ್ರ ಇದ್ದೀವಿ. ಹೇ ಗಾಯ್ಸ್, ಗಂಟೆ ಸುಮಾರು 6 ಗಂಟೆ ಹತ್ತಿರ ಆಯಿತು. ಪ್ರೆಸೆಂಟ್ಲಿ ಇನ್ನು ಡ್ರೆಸ್ ಹುಡ್ಕೋದಲ್ಲೇ 5-6 ಅವರಿಂದ ಅಲಿತಿದ್ದೀವಿ. ಎಲ್ಲೂ ಸೈಜ್ ಸಿಗ್ತಿಲ್ಲ, ಇಲ್ಲಾಂದರೆ ಡಿಫ್ರೆಂಟ್ ಕ್ಲಾತ್ಸ್ ಸಿಗ್ತಿಲ್ಲ. ಎಕ್ಸಾಕ್ಟಾಗಿ ಬೆಸ್ಟ್ ಕೌಂಟ್ ಇಟ್ಟಿದ್ದೀವಿ. ಸೊ ಬೆಸ್ಟ್ ಕೌಂಟಲ್ಲಿದ್ದೀವಿ ಅಷ್ಟೇ. ಇಲ್ಲಿಂದ ವಿದ್ಯಾನಪುರಕ್ಕೆ ಹೋಗ್ತೀವಿ, ಲಾಸ್ಟ್ ಒಂದು ಶಾಪ್ ಇದೆ. ಈಗ ನೋಡಿ ಶಾಪು ನಾವು ಇದೆ ಕಲ್ಪ ಕಸ್ಟಮೈಸ್ ಡಿಸೈನರ್ ಸ್ಟುಡಿಯೋ ಅಂತ. Hi guys, subscribe ಹೇಯ್ to Agastya. ಯಾವಾಗಲೂ ಅದೊಂದೇ ಹೇಳ್ಕೊಂಡು ಶರಾಪ್. ಅಷ್ಟೇ ಇಲ್ಲಿಂದ ವಿದ್ಯಾನಪುರ ಹೊರಟು ಮತ್ತೆ ಲೊಕೇಶನ್ ನೋಡೋ ಐಡಿಯಾ ಎಲ್ಲ ಇಲ್ಲ, ನೋಡೋಣ ಟೈಮ್ ಮೇಲೆ ಡಿಪೆಂಡ್ ಆಗುತ್ತೆ. ಕಾಮಿಡಿ ಏನಪ್ಪ ಅಂತ ಹೇಳಿದ್ರೆ ಎಲ್ಲ ಇದರಲ್ಲೂ ವಿದ್ಯಾನಪುರ ಅಂತ ಹಾಕಿ ಯಾವ್ಯಾವುದೋ ಸಣ್ಣ ಎಲ್ಲ ನಮ್ಮ ಮನೆ ಸುತ್ತಮುತ್ತಲೇ ಐತೆ. ಇದು ಯಾವುದೋ ಗೂನ್ಸ್ ಫಾರ್ ರೆಂಟ್ ಅನ್ನೋದಕ್ಕೆ ಬಂದಿದ್ದೀವಿ. ಆಗಲೇ ಒಂದಕ್ಕೆ ಹೋಗಿದ್ವಿ, ಅಲ್ಲಿ ಯಾವುದು ಸಿಗಲಿಲ್ಲ. ಸೊ ಇಲ್ಲಿ ನೋಡೋಣ, ಇಲ್ಲಿ ನೋಡ್ಬಿಟ್ಟು ಅಷ್ಟೇ. 5 ಗಂಟೆ ಕರೆಕ್ಟಾಗಿ 8:20 ಆಯಿತು. ಸೊ ಹಂಗೆ ಹುಡುಕಿ ಕೊನೆಗೆ ನಮ್ಮ ಮನೆ ಹತ್ರನೇ ಯಾವುದೋ ಒಂದು ಶಾಪಲ್ಲಿ 2 ಡ್ರೆಸ್ ತಂದಿದ್ದಾರೆ. ಸೊ ಇವತ್ತಿನ ಡೇ 1 ಇಲ್ಲೇ. ಸೊ ಇವತ್ತು ಮತ್ತೆ ಹೇಳ್ತೀನಿ, ದಿನಾಂಕ ನವೆಂಬರ್ 4, 2023 ಶನಿವಾರ. ಸೊ ಅಷ್ಟೇ, ಇಲ್ಲಿಂದ ಈಗ ಇನ್ನೂ ಸ್ವಲ್ಪ ಹೊತ್ತಿಗೆ ಸ್ಪೆಂಡ್ ಮಾಡಿಬಿಟ್ಟು ಮತ್ತೆ ಕಾರ್ನ ಹೋಗ್ಬಿಟ್ಟು ನಾನು ಬೈಕ್ ತೊಗೊಂಡು ಮತ್ತೆ ಮನೆಗೆ ಬರ್ತೀನಿ. ಇವತ್ತಿನ ದಿನ ಇಲ್ಲಿಗೆ ಮುಗೀತು. ಮತ್ತೆ ನಾಳೆ ಬೆಳಗ್ಗೆ ಸದ್ಯಕ್ಕೆ ಆ ನಾಗರಬಾವಿ ಹತ್ರ ಒಂದು ಬುದ್ಧ ಪಾರ್ಕ್ ಇದೆ. ಸೊ ಆ ಪಾರ್ಕಿಗೆ ಪ್ಲ್ಯಾನ್ ಮಾಡಿದ್ದೀವಿ. ಮಾರ್ನಿಂಗ್ ಅರೌಂಡ್ 6 or 7 o'clock ಹೋಗಬೇಕಾಗುತ್ತೆ. ನಾಳೆ ಬೆಳಿಗ್ಗೆ ಪೋಲೋ ತೊಗೊಂಡು ನಾನು ನಮ್ಮ ಅಕ್ಕ ನಮ್ಮ ಹುಡುಗಿ ಕರೆದಿದ್ದೀನಿ, ಹುಡುಗರನ್ನೆಲ್ಲ ಫೋಟೋ ಶೂಟ್ ಮಾಡೋಣ ಅಂತ. ಇದುವರೆಗೂ ಮಾಡಿ ಅಭ್ಯಾಸ ಇಲ್ಲ, ನಾಳೆ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಹೋಪ್ ಚೆನ್ನಾಗಿರುತ್ತೆ, ಚೆನ್ನಾಗಿ ಬರಬೇಕು. ಎಫರ್ಟ್ ಹಾಕ್ತೀನಿ, ಹುಡುಗರಿದ್ದಾರೆ ಸಪೋರ್ಟ್ಗೆ. ಸೊ ಹುಡುಗರಿರೋವರೆಗೂ ನಮಗೆ ಯಾವುದೇ ಭಯ ಇಲ್ಲ. ಅಷ್ಟೇ ಗೈಸ್, ಮತ್ತೆ ನಾಳೆ ಬೆಳಗ್ಗೆ ನಾನು ಪೋಲೋ ಜೊತೆ ನೋಡೋಣ. ಸ್ಟೇ ಟ್ಯೂನ್. ಅದೇ ಬೇರೆ ವಿಡಿಯೋದಲ್ಲಿ ಬರಲ್ಲ, ಇದೇ ವಿಡಿಯೋದಲ್ಲಿ ಬರುತ್ತೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಗಸ್ತ್ಯ ವ್ಲಾಗ್ಸ್. ಇವತ್ತು ಸಂಡೇ, ದಿನಾಂಕ 5 ನವೆಂಬರ್ 2023. ಸೊ ನೋಡಿ, ನಮ್ಮ ಪೋಲೋ ರೆಡಿಯಾಗಿದೆ. ಸೊ ಹಾಗಾಗಿ ಪ್ಲ್ಯಾನ್ ಇದ್ದಿದ್ದು ನಾಗರಬಾವಿಗೆ ಹೋಗೋಣ ಮಾರ್ನಿಂಗ್ 6 o'clock ಅಂತ. ಬಟ್ ನಮ್ಮ ಮಾವ ಬ್ಯುಸಿ ಇರೋದ್ರಿಂದ ಸೊ ಇಲ್ಲೇ ನಿಯರ್ ಬೈ ಮಾನ್ಯತಾ ಮತ್ತು ಭಾರತೀಯ ಸಿಟಿ ತನಿಸಂದ್ರ ಹತ್ರ ಬರುತ್ತಲ್ಲ, ಈ 2 ಸ್ಪಾಟ್ ನೋಡಿದ್ದೀವಿ. ಸೊ ಅಲ್ಲಿ ನನ್ನ ಪ್ರಕಾರ ಮಾನ್ಯತಾ ಟೆಕ್ನೋ ಪಾರ್ಕಲ್ಲಿ ನೋಡ್ದಂಗೆ ವಿಡಿಯೋ ಆ್ಯಂಡ್ ಫೋಟೋಸ್ ಪ್ರಾಹಿಬಿಟೆಡ್ ಅಂತ ಬೋರ್ಡ್ ಹಾಕಿದ್ರು. ಸೊ ಮೇ ಬಿ ಫೋಟೋ ಶೂಟು ವೀಡಿಯೋ ಅಲೋ ಮಾಡಲ್ಲ ಅನಿಸುತ್ತೆ. ಫೈನ್, ಅಲ್ಲೋಗಿ ಚೆಕ್ ಮಾಡಿ ನೋಡೋಣ. ಬಿಟ್ಟರೆ ಓಕೆ, ಇಲ್ಲಾಂದರೆ ಫೈನ್. 2-3 ಜಾಗ ಐತೆ ಮೈಂಡಲ್ಲಿ, ಅಲ್ಲೆಲ್ಲರೂ ಅಲೋ ಮಾಡಿಲ್ಲ ಅಂದರೆ ಹಂಗೆ ಚೇಂಜ್ ಮಾಡ್ಕೊಳ್ಳೋಣ. ಫೈನ್. ಆಕಾಶ್ ಹಾಲ್ ಸೆಟ್ಟಿಗೂ ಇನ್ನೂ ಅಕ್ಕಂದಿರು ರೆಡಿ ಆಗ್ತಿದ್ದಾರೆ. ಇಲ್ಲಿಂದ ಡೈರೆಕ್ಟ್ ಹೋಗ್ತೀನಿ. ನಮ್ಮ ಹುಡುಗಿ ಅವ್ರ ತಂಗಿನಿ ಕರ್ಕೊಂಬರ್ತಾರೆ. ಭರದ್ದು ಮಂಜು ಸಾಯೆಲ್ಲ ಡೈರೆಕ್ಟಾಗಿ ಬರ್ತಾರೆ. ಸೊ ನೋಡಿ ನಮ್ಮ ಆಕಾಶಿ. ಸೊ ನೋಡಿ, ನಮ್ಮ ಬ್ರ್ಯಾಂಡ್ನ ನಾವೆಲ್ಲೂ ಉಳಿಸಿಲ್ಲ, ಎಲ್ಲ ಕಡೆ ಅಗಸ್ತ್ಯ ಅಂತ ಹಾಕ್ಸಿದ್ದೀವಿ. ಇನ್ನೂ ಚಿಕ್ಕ ಮಾಡಿಫಿಕೇಷನ್ಸ್ ಐತೆ ಗುರು. ಇಲ್ಲಿ ಫುಲ್ಲು ಬ್ಲ್ಯಾಕ್ ಲೈನ್ ಬರಬೇಕು. ಇಲ್ಲಿ ಯೂಟ್ಯೂಬ್ ಲೋಗೋ ಹಾಕ್ಸೋಣ ಅಂತಿದ್ದೀನಿ. ಸೊ ಇಲ್ಲಿ ಅದ್ವಿಕ್ ಅಂತ ಹಾಕ್ಸಿದ್ದೀನಿ, ಇಲ್ಲಿ ನನ್ನ ಇನ್ಸ್ಟಾ ಐಡೀಸ್ ಹಾಕ್ಸಿದ್ದೀನಿ. ಸೊ ಸೇಮ್ ವೇ. ಸೊ ಇಲ್ಲೊಂದು ಬ್ಲ್ಯಾಕ್ ಪ್ಯಾಚ್ ಹಾಕ್ಸ್ಬೇಕು. ಸೊ ಗಾಡಿ ಎಲ್ಲ ನೋಡೋಕ್ಕೆ ಫುಲ್ಲು ಹೊಸದಾಗಿ ಚೆನ್ನಾಗಿ ಐತೆ, ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಫೈನ್. ಟೈಮು 9 ಹತ್ರ ಆಯಿತು. ಸೊ ಇಲ್ಲಿಂದ ಬಿಡುವಾಗ ಕಂಟಿನ್ಯೂ ಮಾಡ್ತೀನಿ. ಹೇಗಾಯ್ಸ್, ಇನ್ನು ಎಕ್ಸಾಕ್ಟ್ಲಿ 10:20 ಆಯಿತು. ಅಷ್ಟೇ, ಇಲ್ಲಿಂದ ಬಿಟ್ವಿ. ಭರತ್ ಮನೆಗೆ ಹೋಗಿ ಅಲ್ಲಿಂದ ಭಾರತೀಯ ಸಿಟಿ ಪಾರ್ಕ್ ನೋಡಿದ್ವಿ. ಭಾರತೀಯ ಸಿಟಿ ಪಾರ್ಕಲ್ಲಿ ಹಿಂಗೆ ಬೋರ್ಡ್, ಭಾರತೀಯ ಸಿಟಿ ಪಾರ್ಕಲ್ಲಿ ಅಲೋ ಮಾಡಿಲ್ಲ ಅಂದರೆ ಮಾನ್ಯತಾ ಟೆಕ್ ಪಾರ್ಕು, ಅಲ್ಲೂ ಅಲೋ ಮಾಡಿಲ್ಲ ಅಂದರೆ ಬೇರೆ ದಾರಿನೇ ಇಲ್ಲ, ಅಲ್ದಾಡ್ಬೇಕು ಎಲ್ಲಿ ಅಂತ. ಬಿಡಿಲಿ. ಫೈನ್. ಅಷ್ಟೇ, ಇಲ್ಲಿಂದ ಓಡ್ತಿದ್ದೀವಿ. ಭರತ್ ಮನೆ ಹತ್ರ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಬೇಕು.
Apa? Mungkin mama dosa tindak anak kita. Ulawi. Eri itu. Ini yang dua pernah. So ಅಷ್ಟೇ guys ಹೊರಟ್ವಿ. నేను ఆ కారం తలనేలో ಹೋಗಲಿಲ್ಲ ನಿಮ್ಮ ಕಾರಲ್ಲಿ ಸುಮ್ಮನೆ ಕೊಯ್ಯ ಬಾಯ್ 10:30 ಪ್ಲಾನ್ ಹಾಕಿ 11 ಕಾಲಿಗೆ ಈಗ ಭರತ್ ಮನೆ ಹತ್ರ ಬಂದಿದ್ದೀವಿ. ಈ ನನ್ನ ಮಗನಿಗೆ 10 ಗಂಟೆಗೆ ಎದ್ದು ಹೋಗಿ ಭಾರತೀಯ ಸಿಟಿಯಲ್ಲಿ ಹೋಗಿ ನೋಡ್ಕೊಂಬಾರ ಅಂತ ಹೇಳಿದ್ರೆ ಸ್ನಾನ ಮಾಡ್ತೀನಿ ಅದು ಅಂತ ಇನ್ನೂ ಇಲ್ಲೇ ಇದ್ದಾನೆ ಅಷ್ಟೇ. 6 ಗಂಟೆಗೆ ಪ್ಲಾನ್ ಮಾಡಿ 6 ಅವರ್ ಆಯ್ತು ಇನ್ನೂ ನಾಟಕ. ಮಳೆ ಅಂದ್ರೆ ಏನು ಮಾಡೋಕ್ಕಲ್ಲ, ಇನ್ನು ಯಾರು ಬರಲಿಲ್ಲ. ಹೆಂಗ ಸೊ ಅಷ್ಟೇ ನೋಡಿ, ನಮ್ಮ ಮಂಜುನಾಥ ಫೋಟೋಗ್ರಾಫಿ ಅವರು ಬಂದರು. ಸೊ ಒಳಗಡೆ ಇನ್ನೂ ರೆಡಿ ಆಗ್ತಿದ್ದಾರೆ. ಸೊ ಇವರು ನಮ್ಮ ಮೇಕಪ್ ಆರ್ಟಿಸ್ಟ್ ಭವಾನಿ ಶಂಕರ್ ಅಂತ. ಅವರು ಗೊತ್ತಲ್ಲ. ಸೊ 1:15 ಆಯಿತು, ಲೊಕೇಶನ್ 1 ಹೊರಡ್ತಾ ಇದ್ದೀವಿ. ಸೊ 10:30 ಪ್ಲಾನ್ ಹಾಕಿ ಸಕ್ಸಸ್ ಆಗಿ 1:15ಗೆ ನೋಡ್ಕೊಳ್ಳಿ ಲೀಲಾ ಹೋಟೆಲು. ಸೊ ಅವ್ರ ಆಪೋಸಿಟಲ್ಲಿರೋ ಗಾರ್ಡನ್ ಬಂದಿದ್ದೀವಿ. ಸೊ ಇದೇ ಗಾರ್ಡನ್ ಭಾರತೀಯ ಸಿಟಿಯು. ಸೊ ಇಲ್ಲಿ ಮಾಡೋಣ ಅಂತಿದ್ದೀವಿ. ಸೊ ಹೋಪ್ಫುಲಿ ಯಾವುದು ಇಶ್ಯೂಸ್ ಬರಲ್ಲ. ಸೆಕ್ಯೂರಿಟಿ ಅಲೋ ಮಾಡ್ತಾರೆಲ್ಲ ಗೊತ್ತಿಲ್ಲ. ಫೈನ್, ಇಲ್ಲಿ ಮೀಟಪ್ ಇದೆ. ಪಾರ್ಕಿಂಗ್ ಬಿಡಲ್ಲ ಅಂತ ಇಲ್ಲಿ ಬಂದೆ, ಇಲ್ಲೂ ಪಾರ್ಕಿಂಗ್ ಬಿಡ್ತಿಲ್ಲ. ಸೊ ಅಲ್ಲಿ ಪಾರ್ಕಿಂಗ್ ಇಲ್ಲ, ಇಲ್ಲಿ ಪಾರ್ಕಿಂಗ್ ಇಲ್ಲ ಅಂತ ಕೊನೆಗೆ ಭಾರತೀಯ ಮಹಾಲ್ ಒಳಗಡೆ ಪಾರ್ಕಿಂಗ್ ಮಾಡ್ತಿದ್ದಾರೆ. ಇಲ್ಲಿ ಬಂದ್ರೆ ಮಾತ್ರ ಅಂತೆ ಪಾರ್ಕಿಂಗ್, ಬೇರೆ ಎಲ್ಲೂ ಇಲ್ವಂತೆ. ಸೊ ಅದಕ್ಕೆ ಕಾರ್ ಪಾರ್ಕ್ ಎಂಟ್ರೆನ್ಸ್ ಅಲ್ಲಿ ಅಪ್ಪ ಇಳಿತಿದ್ದೀನಿ. ಮಾಲ್ ಆಫ್ ಭಾರತೀಯ ಸಿಟಿ. ಒಳ್ಳೆ ಇದು ಗುರು ಇವ್ರದ್ದು. ಎಂಟ್ರಿ ಎಲ್ಲಿದೆ? ಹಂಗೆ ಓಪನ್ ಮಾಡಿ. ಐಸಾ ಓಪನ್ ಕರೋ ಬೈ. ಇಲ್ಲ, ಕಾರ್ ನಿಲ್ಲಿಸ್ಬಿಟ್ಟು ಈಚೆ ಹೋಗ್ತೀನಿ ಅಷ್ಟೇ. ಕಾರ್ ನಿಲ್ಲಿಸ್ಬಿಟ್ಟು ಅಲ್ಲಿ ಪಾರ್ಕ್ ಹತ್ರ ಹೋಗ್ತೀನಿ. ಗೊತ್ತು, ಇಲ್ಲೆಲ್ಲ ಅಂತ ಪಾರ್ಕಿಂಗ್ ಹುಡ್ಕೋದ್ ಗುರು. ಎಲ್ಲವರೆಗೂ ಗ್ರೌಂಡ್ ಅಂತ ಹೇಳಿದ್ದಾರೆ. ಗೈಡ್ ಮಾಡಕ್ ಜನಗಳು ನಿಂತಿದ್ದಾರೆ. ಮೇಡಮ್ ಎಕ್ಸಿಟ್. ಸೊ ಇದೇ ನೋಡ್ಕೊಳ್ಳಿ ಭಾರತೀಯ ಸಿಟಿ ಆಫ್ ಮಹಾಲ್. ಒಂದು ಕಾರ್ ಪಾರ್ಕ್ ಮಾಡೋಕ್ಕೆ ಇಷ್ಟೆಲ್ಲ ಒದ್ದಾಡ್ಬೇಕು ಗುರು. 2 to 3 hours ಅದೇ 90 rupees ಅಂತ ಹಾಕಿದ್ದಾರೆ. ಒಳಗಡೆ ನಿಲ್ಸಿ ಬಂದಿದ್ದೀನಿ ನೋಡಿ. ಅದೇ ನಾನು ಫಸ್ಟ್ ಕೆಲಸ ಮಾಡಿದ ಆಫೀಸು ಇನ್ಫೋಸಿಸ್ಸು. ಈಗ ನಮ್ಮ ಹುಡುಗಿ ಆಫೀಸು ಪಕ್ಕದಲ್ಲೇ ಐತೆ ನೋಡಿ. ಏನಪ್ಪ ಇನ್ಫೋಸಿಸ್ ದೊಡ್ಡವ್ರು ಅನ್ಕೊಂಬೇಡಿ. ಕಷ್ಟ ಕಾಲ ಐತೆ ಗುರು. ದಾಟಿನೇ ಇಲ್ಲಿಗೆ ಬಂದಿದ್ದೀನಿ. ಅದು ಅವಳು ಫಸ್ಟ್ ಮಾಡ್ತಿದ್ದೆ ಹೋಟೆಲ್, ಇಲ್ಲ ಹೋಟೆಲಲ್ಲಿ ಫುಡ್ ಅಡ್ಮಿನ್ ಆಗಿದ್ದು. ಇದೇ ಪಾರ್ಕಲ್ಲಿ ಫೋಟೋಶೂಟ್ ಮಾಡೋದಂತಿದ್ದೀವಿ. ಏರಿಯಾಗೆ ಬಂದರೆ ಹಳೇದೆಲ್ಲ ತುಂಬ ನೆನಪಿದೆ ಆಗಿನ ಕಷ್ಟ ಕಾಲಗಳು. ಫೈನ್, ದೇ ಆರ್ ವೈಟಿಂಗ್ ಫಾರ್ ಕ್ಯಾಮ್ರಾಮ್ಯಾನ್. ಯಾರು ಗುರು ಕ್ಯಾಮ್ರಾಮ್ಯಾನ್ ಅಂತೀರ? ಅದು ನಾನೇ ಗುರು, ಬೇರೆ ಯಾರೂ ಅಲ್ಲ. ಸೊ ಬಿಸಿಲು ಮಧ್ಯಾಹ್ನ ಹೊತ್ತು ಮಾಡೋದು ಬೇಡ, ಅರ್ಲಿ ಮಾರ್ನಿಂಗ್ ಮಾಡೋಣ, ಇಲ್ಲ ಈವ್ನಿಂಗ್ 4 o'clock ಮಾಡೋಣ. ಯಾಕಂದರೆ ಬಿಸಿಲು ಅವಾಗ ಕಮ್ಮಿ ಇರುತ್ತೆ ಅಂದ್ಕೊಂಡೆ. ಬಟ್ ವೆದರ್ ಅಂತೂ ಫುಲ್ಲು ಪ್ಲೀಸೆಂಟ್ ಆಗಿದೆ. ಹೆಂಗೆ ಬರತ್ತಲ್ಲ. ಫೈನ್ ಗಾಯ್ಸ್, ಫೋಟೋಶೂಟ್ ಮಾಡಿ ಮತ್ತು ಇಲ್ಲಿಂದ ಬಿಡುವಾಗ ಸದ್ಯಕ್ಕೆ ಪ್ಲ್ಯಾನ್ ಇಲ್ಲ. 2 ಡ್ರೆಸ್ ತಂದವ್ರೆ, ಸಾಯಂಕಾಲದ ಇಲ್ಲಿ ಮಾಡೋದೋ ಗೊತ್ತಿಲ್ಲ. ಸೊ ಇಲ್ಲಿ ಆದಷ್ಟು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕಂಟಿನ್ಯೂ ಆನ್. ಇಲ್ಲಿ ಬಿಡುವಾಗ ಕಂಟಿನ್ಯೂ ಮಾಡ್ತೀನಿ. छलकाई मधुशाला
ಅಷ್ಟೇ ಗಾಯ್ಸ್, ಮುಗೀತು. ಅವರೆಲ್ಲ ಬಂದು ಓಡಿಸ್ಬಿಟ್ರು. ಸೊ ಅಷ್ಟೇ ಮುಗೀತು. ಗಂಟೆ ಇಲ್ಲಿಂದ ಎಕ್ಸಾಕ್ಟ್ಲಿ 3:25 ಆಗಿದೆ. ಜಾಲಿ. ಸೊ ಇಲ್ಲಿಂದ ಅಷ್ಟೇ ಹೊರಟು ಊಟ ಮಾಡಿ ಮತ್ತೆ ಸಾಯಂಕಾಲ ಇನ್ನೊಂದು ಡ್ರೆಸ್ಸಲ್ಲಿ ಇನ್ನೊಂದು ಪ್ಲೇಸಲ್ಲಿ ಇನ್ನೊಂದು ಶೂಟ್ ಇದೆ. ಸೊ ಅಂಟಿಲ್ ದಟ್ ಬಾಯ್ ಬಾಯ್ ಫ್ರಮ್ ಸ್ಯಾಂಕಿ ಗೌಡ. ಸೊ ಅಷ್ಟೇ ಹೋಗಿ ಪಾರ್ಕಿಂಗಿಂದ ಕಾರ್ ತೊಗೊಂಡು ಫ್ಲವರ್. ಓಕೆ ಫೈನ್ ಗೈಸ್, ಕಕಾಶಿನ ನೋಡಾಯಿತು, ಅವಳೆ ಅಲ್ಲಿ ನಿಂತಿದ್ದಾನೆ. ಸೊ ಅವರೆಲ್ಲ ನಡ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿಂದ ಈಗ ಭರತ್ ಮನೇಲಿ ಊಟ ರೆಡಿ ಆಗಿದೆ, ಅಲ್ಲಿ ಮಾಡ್ಕೊಂಡು ಮತ್ತೆ ಇನ್ನೊಂದು ಪ್ಲೇಸಲ್ಲಿ ಇನ್ನೊಂದು ಡ್ರೆಸ್ಸಸ್ ಶೂಟ್ ಮಾಡೋಣ ಅಂತಿದ್ದೀವಿ. ಸೊ ಭರತ್ ಮನೇಲಿ ಹೋಗಿ ಸಿಗ್ತೀನಿ. ವಾವ್, ಅಷ್ಟೇ ಎಕ್ಸಿಟ್ ಆದ್ವಿ. ಸೊ ಅವ್ರನ್ನ ಪಿಕ್ ಮಾಡಿಕೊಂಡು ಭರತ್ ಮನೆಗೆ ರೈಟ್. ಈ ಸೆಕ್ಯೂರಿಟೀಸ್ ಬಂದ್ಬಿಟ್ಟು ಫೋಟೋ ತೆಗಿಬೇಕಂದ್ರೆ ಫೋನ್ ಕ್ಯಾಮ್ರಾದಲ್ಲಿ ತಗೊಳ್ಳಿ, ಬಟ್ DSLR ತೆಗಿಯಕ್ ಬಿಡಲ್ಲ ಅಂತಾರೆ. ಬಟ್ ಅದ್ರಲ್ಲಿ ತೆಗೆದ್ರು ಫೋಟೋನೇ, ಇದ್ರಲ್ಲಿ ತೆಗೆದ್ರು ಫೋಟೋನೇ. ಮತ್ತೆ ಆ ಪಾರ್ಶಾಲಿಟಿ ನಂಗೆ ನಿಜ ಗೊತ್ತಿಲ್ಲ. ಫಸ್ಟ್ ಒಂದು 1 ಅವರ್ಗೆ ಯಾರು ಬಂದಿಲ್ಲ, ಮತ್ತೆ ಒಂದು 10 ನಿಮಿಷ ಅಲ್ಲೇ ನಿಂತಿದ್ರು. ಅವಾಗ ಫೋನಲ್ಲಿ ಫೋಟೋಸ್ ಕ್ಲಿಕ್ ಮಾಡಿದ್ವಿ. ಅದಾಯ್ತು ತಕ್ಷಣ ಮತ್ತೆ ಹೋದ್ರು, ಮತ್ತೆ ಒಂದು 1 ಅವರ್ ಏನೋ ಮಾಡಿದ್ವಿ. ಮತ್ತೆ ಈಗ ಬಂದ್ಬಿಟ್ಟು ಇಲ್ಲ ನೀವು ಬಿಡಲೇಬೇಕು ಹಿಂಗೆ ಹಿಂಗೆ ಅಂದರು. ಏಯ್ ಅಷ್ಟೇ ಗಾಯ್ಸ್, ಗಂಟೆ 4 ಹತ್ರ ಆಯಿತು. ಎಕ್ಸಾಕ್ಟ್ಲಿ 3:50 ಆಯಿತು. ಸೊ ಊಟ ಭರ್ಜರಿಯಾಗಿ ರೆಡಿ ಆಗಿದೆ ಅಂತ ಒಂದು ಇದಿದೆ. ನನ್ನ ಕಾನ್ಶುನೇ ಇಲ್ಲ ಕರೆಕ್ಟ್, ನನ್ನ ಕಕಾಶಿ ಇರುವ ಕಾನ್ಶಿ ಹೆಂಗೆ ಬರುತ್ತೆ. ಫೈನ್ ಗಾಯ್ಸ್, ಇಲ್ಲಿಂದ ಮತ್ತೆ ಬಿಡುವಾಗ ಇಲ್ಲಿ ಕಂಟಿನ್ಯೂ. ನಮ್ಮ ಆಂಟಿ ಮಾಡಿರೋ ಊಟ ಅಂತೂ ಘಮ ಘಮ ಅಂತ ವಾಸನೆ ಬರ್ತಿದೆ. ಆಂಟಿ ವಾಸನೆ ರೋಡ್ವರೆಗೂ ಬರ್ತಿದೆ. ಹಾಂ ಆಂಟಿ, ಸುಮ್ಮನೆ ಹೇಳಿದೆ ಆಂಟಿ. ಸಂಕೇತ್, ಹ್ಯಾಪಿ ಬರ್ಡೇ. ಟೈಮು ನಾವು 4:50 ಹತ್ರ ಆಯಿತು. ಸೊ ಊಟ ಎಲ್ಲ ಮುಗಿಸಿದ್ವಿ. ಹೋಗಿ ಅಲ್ಲಿ ಇನ್ನೊಂದು ಲೊಕೇಶನ್ ಸ್ಪಾಟ್ ನೋಡ್ಕೊಂಬರೋಣ ಅಂತ ಹೋಗ್ತಿದ್ದೀವಿ. ಇದೇ ಬೈಕಲ್ಲಿ ಹೋಗ್ತಿರೋದು. ಈಗ ಇದು ನಮ್ಮ ಸಾಯಿದು, ಇದು ಮಂಜುದು. ನಮ್ಮ ಸ್ಕ್ವಾಡೇ ಹಂಗೆ ಎಲ್ಲ ಹೈ ಬಜೆಟ್ ಬೈಕ್ಗಳೇ ಇಟ್ಕೊಂಡಿರೋದು. ಇದೇ ನೋಡಿ ಸ್ಪಾಟು. ಇನ್ನೇನೊಂದು 10 ನಿಮಿಷದಲ್ಲಿ ಬರ್ತೀವಿ ಇಲ್ಲಿಗೆ ವಾಪಸ್ಸು. ನೋಡಿ ಇದೇ ಲೊಕೇಶನು. ಈಗ ನಾವು ಅಕ್ಕನ ಅಲ್ಲೇ ಕರ್ಕೊಂಡೋಗಿ ಅಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಮಧ್ಯದಲ್ಲಿಂದ ಫೋಟೋ ಹಿಡಿತೀವಿ. ಸೊ ಇದು ಲೊಕೇಶನ್ 2, ದೊಡ್ಡ ಲೊಕೇಶನ್ ಎಲ್ಲ ಪಾರ್ಕ್ಗಳೇ. ಅವರೆಲ್ಲ ಮನೇಲಿದ್ದಾವ, ನಾವು ನೋಡ್ಕೊಂಡು ಹೋಗಿ ಬಂದಿದ್ದೀವಿ. ಫೈನ್, ಇಲ್ಲಿ ಮಾಡ್ಬೋದು ಅನ್ನಿಸ್ತಿದೆ. ಡ್ರೆಸ್ ಮಾಡಿ ತೆಗಿ, ಹಂಗೆ ಹಿಡ್ಕೊಂಡಿರೋದ ನೋಡಿ. ಮನೆ ಇಲ್ಲೇ ಇದೆ, ಅಲ್ಲಿ ಪಾರ್ಕಲ್ಲಿದೆ, ಅದೇ ಪಾರ್ಕು. ಸೊ ಅಷ್ಟೇ ಗಾಯ್ಸ್, ಟೈಮ್ ಇಸ್ 5:30 ಎಕ್ಸಾಕ್ಟ್ಲಿ. ವಿ ಆರ್ ಡಿಪಾರ್ಟಿಂಗ್ ಫ್ರಮ್. ಸೊ ನಮ್ಮ ಫೋಟೋಗ್ರಾಫರಲ್ಲಿ ಕ್ಯಾಮ್ರಾ ತೊಗೊಂಡು ಹೋಗ್ತಿದ್ದಾರೆ. ಓಯ್ ಮಚ್ಚ, ಪಾಪ ಹುಡುಗಿ ನೋಡಲ್ಲಿ, ಓಯ್ ಟೈಮರ್ ಆನ್ ಮಾಡ್ಬಿಟ್ಟು ಫೋಟೋ ಹಿಡ್ಕೊಂತಿದ್ದಾಳೆ ಪಾಪ. Hi guys, welcome back to my channel. Hello. Please do like, subscribe and comment. ನಾವು ಮಾತಾಡೋದೆಲ್ಲ ಬರ್ತಾ ಇರಲಿ. ನಮ್ಮ ಸ್ಕ್ವಾಡ್ ನಮ್ಗೆ ಎನಫ್ ಬ್ರೋ. ಫೈನ್, ಹೇಳಿ ಭವಾನಿ ಅವರೇ, ಹೇಗೆ ಹೋಗ್ತಿದೆ ದಿನ? ಖುಷಿಯಾಗಿದೆ. ಏನು ಖುಷಿ ಆಗ್ತಿದೆ? ಏನೂ ಇಲ್ಲ. ಹೇಳಿ ಮಂಜು ಅವರೇ, நீங்கள் எப்படி உணர்றீங்க இந்த தருணத்தை? அது எப்படி சொல்லுறது? ಹೇಳಾಲೋ ಅಂಡು எப்படி சொல்றதுன்னா ಹೇಳಿ ಭವಾನಿ ಅವರೇ, ಇನ್ನು ಅನ್ಸುತ್ತೆ ಚೆನ್ನಾಗಿ ಹೋಗ್ತೈತೆ.
ಆಟೋದಲ್ಲಿ ಹಾಕಲ್ಲ ಇದನ್ನ ಮಾತ್ರ ಕೈ ಕೀಳು விட்டுருங்க ಅನ್ಸಿತಿ ಹಾಯ್ ಬಿ ವೆಂಕಿ ಬಾಯ್ಲಿ ವೆಂಕಿ ಒಂದು ನಿಮಿಷ ಬಾಯ್ಲಿ ಅಲ್ಲಿ ಬೇಡ ಆಮೇಲೆ ಹೇಳ್ತೀನಿ ಸ್ವಲ್ಪ ದೂರ ಕಿಸ್ ಮಾಡ್ತಾರೆ ಪೊಲೀಸ್ ಬರ್ತಾರೆ ಎಷ್ಟು ತಗೊಂಡ್ರು ನಾವು ಏನು ಕೇಳಲ್ಲ ಬಟ್ ಕ್ಯಾಮ್ರಾದೆಲ್ಲ ಅಲೋ ಇಲ್ಲ ಮೊಬೈಲ್ಗೂ ಕ್ಯಾಮ್ರಾ ಅದಕ್ಕೆ ನಾನು ಹೇಳ್ತಾ ಇರೋದು ನಮ್ದ್ರಲ್ಲಿ ಅಲೋ ಇಲ್ಲ ನಮ್ಮ ಇದೆಲ್ಲಾನು ನಮ್ಗೆ ಇದು ಆಗುತ್ತೆ ಮಮ್ಮಿ ಹಾಯ್ ಹಾಯ್ ಬಿ ಸಬ್ಸ್ಕ್ರೈಬ್ ಟು ಅಗಸ್ತ್ಯ ಮ್ಯಾಮ್ ಹಾಯ್ ಸಬ್ಸ್ಕ್ರೈಬ್ ಟು ಅಗತ್ಯ ಓಕೆ ಅಷ್ಟೇ ಗಾಯ್ಸ್ ಇಲ್ಲೂ ಬಂದು ಓಡಿಸ್ಬಿಟ್ರು ಭರತ್ ನಂಬ್ಕೊಂಬಂದಿದ್ದಕ್ಕೆ ದೊಡ್ಡ ಅಪ್ಪೋ ಗಾಯ್ಸ್ ನಮ್ಮ ದುರಾದೃಷ್ಟನೇನೋ ಗೊತ್ತಿಲ್ಲ. ಸೊ ಅಲ್ಲೂ ಓಡಿಸಿದ್ರು, ಇಲ್ಲ ಕಾಕಿ ಇಲ್ಲಿ ಹಾಕಿದ್ದು, ಇಲ್ಲೇನೋ ಪಬ್ಲಿಕ್ ಟೈಮ್ ಬಿಡಲ್ಲ, ಪರ್ಮಿಷನ್ ತೊಗೊಂಬನ್ನಿ ಅದು ಇದು ಅಂತ. ಜಸ್ಟ್ ಕ್ಯಾನ್ಸಲ್ಡ್ ಇಟ್. ಸೊ ಭರತ್ ಅವ್ರ ಮನೆ ಮೇಲೇ ಮಾಡೋಣ ಅಂತ ನೋಡೋಣ. ಅಪ್ಪ ನಮ್ಮ ಅಕ್ಕ ಹೇಳಿ ಭರತ್ ಅವರೇ, ನೀವು ದೊಡ್ಡ ಪುಡಿ ಅಂತ ಬಂದರೆ ನಿಮ್ಮ ಏರಿಯಾದಲ್ಲಿ ಹಿಂಗೆ ದೌರ್ಜನ್ಯ ನಡೀತಿದೆ, ಇದ್ರ ಬಗ್ಗೆ ನೀವೇನೇ ಹೇಳ್ತಿದ್ದೀರಾ? ಪೊಲೀಸ್ ನೀವು ಯಾರು ಹೇಳಿ? ನೋಡಿ, ಈಗ ನಾವು ಟೆರೇಸ್ ಫೋಟೋ ಶೂಟ್ ಮಾಡ್ತಾ ಇದೀವಿ. ಅಗಸ್ತ್ಯ ಅವ್ರೇನೋ ಕ್ಯಾಮ್ರಾನ್ ರಿಪೇರ್ ಮಾಡ್ತಾವ್ರೆ. ಎಸ್ ಇಸ್ 6:39 ಇನ್ನೂ ಹೋಗ್ತಾ ಇದೆ. ನೈಟ್ ಶೂಟ್ ಮಾಡ್ತಿದ್ದೀವಿ. ಹಾಪ್ಫುಲಿ ಗಾಯ್ಸ್ ಹೇ ಗಾಯ್ಸ್, ಗಂಟೆ 7:35 ಆಯ್ತು. ಇವತ್ತಿನ ವಿಡಿಯೋ ನಿಮಗೆ ಮುಗಿಸ್ತಿದ್ದೀನಿ. ಮರಿದಂಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂಡಿಯಾ 5ನೇ ವಿಕೆಟ್ ತೆಗೆದಿದೆ, ಅದೇ ಖುಷಿಯಲ್ಲಿ ಗಾಯ್ಸ್ ಅಷ್ಟೇ. ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಫೈನ್ ಗಾಯ್ಸ್, ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ವಿಡಿಯೋ ಇಷ್ಟವಾದ ಪಕ್ಷದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದಂಗೆ ಬೆಲ್ ಬಟನ್ ಒತ್ತಬೇಡಿ. ಸೊ ಅಷ್ಟೇ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದಟ್ ಬಾಯ್ ಬಾಯ್ ಫ್ರಮ್ ಅಗಸ್ತ್ಯ. ವಿ ಲವ್ ಯು. ಅಷ್ಟೇ, ಮಳೆ ಬರ್ತಾ ಇದೆ ಇಲ್ಲಿ. ಟೈಮ್ 7:30 ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗಿದೆ. ಸೊ ಅಷ್ಟೇ, ಕಾರ್ ತೊಗೊಂಡೋಗಿ ನಮ್ಮ ಅಕ್ಕನ ಮನೆ ಡ್ರಾಪ್ ಮಾಡಿ ಮನೆಗೆ ಹೋಗ್ತಿದ್ದೀನಿ. ಗಾಯ್ಸ್ ಎಕ್ಸಾಕ್ಟ್ಲಿ ಗಂಗಮ್ಮ ಸರ್ಕಲ್ ಹತ್ರ ಇದ್ದೀನಿ. ಇನ್ನೇನು ಮನೆಗೆ ಹೋಗ್ತಾ ಇದ್ದೀನಿ. ಟೈಮ್ 11:20 ಆಯಿತು. ಸೊ ಇವತ್ತಿನ ದಿನ ಆರಾಮಾಗೆ ಹೋಯ್ತು. ನೋಡಿದ್ರೆ ಆ ಅಮ್ಮನ ಬಂದಿದ ತಕ್ಷಣ ಲೈಕ್ ಪರ್ಮಿಷನ್ ತೊಗೊಂಬನ್ನಿ BBMP ಹತ್ರ ಅಲ್ಲಿ ಇಲ್ಲಿ ಅಂದರು. ಸರಿ, ಇದೆಲ್ಲ ಆಗಂಗಿಲ್ಲ ಅಂದ್ಕೊಂಡು ಅಲ್ಲಿಂದ ಬಂದು ಟೆರೇಸ್ ಮೇಲೆ ಹೋಗಿ ಮಾಡಿದ್ವಿ ಗುರು. ಚಿಂದಿಯಾಗಿ ಬಂತು ಕ್ಲಾರಿಟಿ ಮಾತ್ರ. ಆ ಫೋಟೋಸ್ ಎಲ್ಲ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿದೆ. ಸೊ ಇನ್ಸ್ಟಾಗ್ರಾಮ್ ಕೆಳಗಡೆ ಇದೆ. ಚಾನಲಲ್ಲ ಇರೋ ವೀಡಿಯೋಸ್ನ 68% ಆಫ್ ಯೂಸರ್ಸು ಸಬ್ಸ್ಕ್ರೈಬೇ ಮಾಡ್ದಂಗೆ ನೋಡ್ತಾ ಇದ್ದೀರಾ. ಕೆಳಗಡೆ ಅಗಸ್ತ್ಯ ವ್ಲಾಗ್ಸ್ ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ ರೆಡ್ ಕಲರಲ್ಲಿ. ಅದನ್ನು ಪ್ರೆಸ್ ಮಾಡಿಬಿಟ್ಟು ಬೆಲ್ ಐಕಾನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಷ್ಟೇ. ಆಲ್ಸೋ ನನ್ನ ಇನ್ಸ್ಟಾಗ್ರಾಮ್ನ ಕೆಳಗಡೆ ಪಿಂಗ್ ಮಾಡ್ತಾ ಇದ್ದೀನಿ, ಪ್ರಿನ್ಸ್ ಅಗಸ್ತ್ಯ ಅಂತ. ಅದನ್ನು ಮರಿದಂಗೆ ಫಾಲೋ ಮಾಡ್ಕೊಳ್ಳಿ. ರೀಲ್ಸು ಮತ್ತು ಪೋಸ್ಟು ಅವಾಗವಾಗ ಆಗ್ತಾನೆ ಇರ್ತೀನಿ. 1000+ ಪೋಸ್ಟ್ ಐತೆ. ಅಲ್ಲಿ ಉದ್ಧಾರ ಆಗೋದು ಯಾವುದಿದೆ ಅಂತ ಏನಿಲ್ಲ, ಸುಮ್ಮನೆ ಮೆಮೊರಿಗೋಸ್ಕರ ಪೋಸ್ಟ್ ಮಾಡ್ತಿದ್ದೀನಿ. ಸೊ ರೀಲ್ಸು ಮಾಡರೇಟಾಗೇ ಇರುತ್ತೆ, ಎಡಿಟಿಂಗ್ ಅಲ್ಲ. ಸೊ ಜಸ್ಟ್ iPhone 15ಗೋಸ್ಕರ ಕಾಯ್ತಾ ಇದ್ದೀನಿ. ಸೊ ಸ್ವಲ್ಪ ಅಮೌಂಟ್ ಅರೇಂಜ್ ಆಗಬೇಕು. ಫೈನ್ ಗಾಯ್ಸ್, MS ಪಡೆದಲ್ಲಿದ್ದೀನಿ. ಇನ್ನೊಂದು 4 ನಿಮಿಷ ಮನೆಗೆ ಹೋಗಿ ಬರ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನೀವು ಹೋಪ್ ಯು ಗಾಯ್ಸ್ ಲೈಕ್ ದಿಸ್ ವಿಡಿಯೋ. ಮರಿದಂಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಇಂಪ್ರೂವ್ ಮಾಡಬೇಕಂತ ಹೇಳಿದರೆ ಕಮೆಂಟಲ್ಲಿ ತಿಳಿಸಿ. ಸೊ ಮರಿದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಆ್ಯಂಡ್ ಆಲ್ಸೋ ಲೈಕ್ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಎಲ್ಲ ಬೆಳೆಯೋ ಆಸೆ ತುಂಬ ಇದೆ, ಬಟ್ ನಿಮ್ಮ ಸಪೋರ್ಟ್ ಇಲ್ಲದೆ ಏನೂ ಆಗಲ್ಲ. ನನ್ನ ಪ್ರಕಾರ ಇದಾಗಿ ನೆಕ್ಸ್ಟ್ ವ್ಲಾಗು ಧರ್ಮಸ್ಥಳ ವ್ಲಾಗ್ ಬರುತ್ತೆ. ಪ್ಲ್ಯಾನ್ ಮಾಡಿದ್ದೀವಿ. ಲೈಕ್ ವರ್ಷಕ್ಕೊಂದ್ಸಲ ಹೋಗ್ತಾನೆ ಇರ್ತೀವಿ. ಎತ್ಲಾಂಡಿಸ್ ಗ್ಯಾಂಗ್ ಅವರು. ಎತ್ಲಾಂಡಿಸ್ ಅಂದರೆ ಯಾರಪ್ಪ ಅಂದರೆ ಅದೇ ಹೇಳಿದ್ನಲ್ಲ ಫಸ್ಟ್ ವ್ಲಾಗಲ್ಲಿ ಹೇಳಿರ್ತೀನಿ. 7 ಜನ ಇದ್ದರು. 7ರಲ್ಲಿ ಈಗ 4 ನಿಂತೈತೆ. ನಾನು, ಭರತ್, ಸಾಯಿ, ಮಂಜು 4 ಜನ ಇದೆ ನಾವು ಎತ್ಲಾಂಡಿಸು. ಸೊ 4ರಲ್ಲಿ 3 ಜನ ಹೋಗೋ ಪ್ಲ್ಯಾನ್ ಐತೆ. ಅದು ಕಾರ ಬೈಕ್ ಅಂತ ಲೈಕ್ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಆಗುತ್ತೆ ಹೋಗೋಕ್ಕೆ ಮುಂಚೆ. ಇನ್ಸ್ಟಾಗ್ರಾಮ್ ಐಡಿನ ಕೆಳಗಡೆ ಶೋ ಮಾಡ್ತಾ ಇದ್ದೀವಿ. ಹೋಗಿ ಪ್ರಿನ್ಸ್ ಅಗಸ್ತ್ಯ ಅಂತ ಟೈಪ್ ಮಾಡಿ ಫಾಲೋ ಮಾಡ್ಕೊಳ್ಳಿ. ಹೋಗ್ತಿದ್ದೀವ, ಕಾರಲ್ಲಿ ಹೋಗ್ತಿದ್ದೀವ ಅಂತ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಫೈನ್ ಗಾಯ್ಸ್, ದಟ್ಸ್ ಇಟ್ ಫ್ರಮ್ ಟುಡೇ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತೀನಿ. ಅಂಟಿಲ್ ದಟ್ ಟೇಕ್ ಕೇರ್ ಫ್ರಮ್ ಅಗಸ್ತ್ಯ. ಬಾಯ್ ಗಾಯ್ಸ್, ಐ ಲವ್ ಯು.
ಹೇ ಗಾಯ್ಸ್, ಗಂಟೆ 7:35 ಆಯ್ತು. ಇವತ್ತಿನ ವಿಡಿಯೋ ನಿಮಗೆ ಮುಗಿಸ್ತಿದ್ದೀನಿ. ಓಕೆ ಗಾಯ್ಸ್, ಟೈಮ್ 7:30 ಆಯ್ತು. ಮರಿದಂಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. Agastya Vlogs. Subscribe to Agastya. ಅಷ್ಟೇ ಇಲ್ಲಿಂದ ಕಾರ್ ತಗೊಂಡು ನಮ್ಮ ಅಕ್ಕನವ್ರ ಮನೆ ಬಿಸಾಕಿ, ಅಲ್ಲಿಂದ ನಮ್ಮ ಅಕ್ಕ ಮನೆ ಬಿಸಾಕಿ, ಅಲ್ಲಿಂದ ಮನೆಗೆ ಹೋಗಿ, ಅಲ್ಲಿಂದ ಶುಡು. ಬಾಯ್ ಗಾಯ್ಸ್, see you till next video. ಇಲ್ಲಿಂದ ನಮ್ಮ ಕಕಾಶಿಯಲ್ಲಿ ನಮ್ಮ ಅಕ್ಕನ ಮನೆ ಡ್ರಾಪ್ ಮಾಡಿ, ಆಮೇಲೆ ನಮ್ಮ ಹುಡುಗಿಗೆ ಹೋಗಿ, ಎಲ್ಲಿಂದ ಮನೆಗೆ ಹೋಗಿ ಮಾತ್ರ ಹೇಳತ್ತಾರ. Subscribe to Agastya Vlogs. Subscribe to Agastya Vlogs. ನೀನು ಎಷ್ಟೊತ್ತೇ ನಿಂತಿರೋ ನಾನು ನಿಂಗೆ Subscribe to Agastya Vlogs.